ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಶಾ ಕಿಚನ್. ನಾವು ಇವತ್ತು ಪಾವ್ ಭಾಜಿ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇವೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಎಣ್ಣೆ, ಈರುಳ್ಳಿ, ಫೂಲ್ಗೋಬಿ, ಬೀನ್ಸ್, ಗಜ್ರಿ ಮತ್ತು ಕ್ಯಾಪ್ಸಿಕಮ್, ಆಲೂಗಡ್ಡೆ, ಟೊಮೆಟೊ ಪ್ಯೂರಿ, ಬೀಟ್ರೂಟ್, ಕೊತ್ತಂಬರಿ ಸೊಪ್ಪು, ಕೆಂಪು ಖಾರ, ಪಾವ್ ಭಾಜಿ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಟರ್, ಪಾವ್. ಇವಾಗ ಕುಕ್ಕರ್ನಲ್ಲಿ 1 ಬೌಲ್ ಎಣ್ಣೆ ಹಾಕಿಕೊಳ್ಳಿ. 1 ಸ್ಪೂನ್ ಜೀರಿಗೆ ಹಾಕಿಕೊಳ್ಳಿ. ನಂತರ 2 ಮೀಡಿಯಮ್ ಸೈಜ್ ಹೆಚ್ಚಿಕೊಂಡಿರುವ ಈರುಳ್ಳಿ ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ. 1 ಬೌಲ್ ಟೊಮೆಟೊ ಪ್ಯೂರಿಯನ್ನು ಹಾಕಿಕೊಳ್ಳಿ. ತದನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬರುವ ತನಕ ಕಾಯ್ದುಕೊಳ್ಳಿ. 2 ಸ್ಪೂನ್ ಪಾವ್ ಭಾಜಿ ಮಸಾಲವನ್ನು ಹಾಕಿಕೊಳ್ಳಿ. ಮತ್ತು 2 ಸ್ಪೂನ್ ಕೆಂಪು ಖಾರ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಣ್ಣೆ ಬರುವ ತನಕ ಕಾಯಿರಿ. ನಂತರ 1/2 ಬೌಲ್ ಗೀಚಿಟ್ಟುಕೊಂಡ ಬೀಟ್ರೂಟ್ ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ನಮಗಿಲ್ಲಿ 1 ಚಮಚ ಹಾಕೊಳ್ಳುತ್ತಿದ್ದೆವು. ಮತ್ತು 2 ಸ್ಪೂನ್ ಕಡಲೆ ಹಿಟ್ಟು ಹಾಕಿ, ಇದರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ. ಚೆನ್ನಾಗಿ ಕಲಿಸ್ರಿ. ಅದಕ್ಕೆ 1 ಬೌಲ್ ಕ್ಯಾಪ್ಸಿಕಮ್ ಹಾಕಿಕೊಳ್ಳಿ. ನಂತರ 1 ಬೌಲ್ ಸಣ್ಣಗೆ ಹೆಚ್ಚಿರುವಂಥ ಫೂಲ್ಗೋಬಿ, ನಂತರ 1/2 ಬೌಲ್ ಗಜ್ರಿ ಹಾಕಿಕೊಳ್ಳಿ. 1/2 ಬೌಲ್ ಬೀನ್ಸ್. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 2 ಬೌಲ್ ಗೀಚಿಟ್ಟುಕೊಂಡ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಲೋಟ ಕಾಯಿಸಿಕೊಂಡಿಟ್ಟಿರುವ ನೀರು, ನಿಮಗೆ ಹೇಗೆ ಗ್ರೇವಿ ಬೇಕು ಹಾಗೆ ನೀರನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಲ್ಲಿ 1 ಸ್ಪೂನ್ ಸಕ್ಕರೆ ಹಾಕಿಕೊಳ್ಳಿ. ಸಕ್ಕರೆ ಹಾಕಿಕೊಳ್ಳುವುದರಿಂದ ಅಡಿಗೆಯಲ್ಲಿ ಟೇಸ್ಟ್ ಬರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ಈಗ ಕುಕ್ಕರದ ಮುಚ್ಚಳವನ್ನು ಮುಚ್ಚಿ 2 ರಿಂದ 3 ವಿಸಿಲನ್ನು ಹೊಡಿಸಿ. ನಂತರ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡಿದ್ದೇವೆ. ನೋಡಿ, ಬೀಟ್ರೂಟ್ ಹಾಕಿಕೊಳ್ಳುವುದರಿಂದ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಮತ್ತು 2-3 ಸ್ಲೈಸ್ ಬೆಣ್ಣೆಯನ್ನು ಹಾಕಿಕೊಳ್ಳಿ. ಇವಾಗ ನಿಮ್ಮ ಪಾವ್ ಭಾಜಿ ರೆಡಿ. ನಮ್ಮ ಅಡುಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.